ಸುಭಾಷ್ ಪತ್ರಿಜಿಗೆ ನಮಸ್ಕಾರ. ಅವ್ರಿಗೆ ಒಂದು ಜೋರಾಗಿ ಕ್ಲಾಸ್. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅಂದರೆ ನಮಗೆ ಪುನರ್ಜನ್ಮ ತಂದು ಕೊಟ್ಟಿದ್ದಾನೆ. ಆಮೇಲೆ ಸ್ವರ್ಣಮಾಲಾ ಮೇಡಮ್ಗೆ ಅವ್ರಿಗೆ ಒಂದು ಜೋರಾಗಿ ಕ್ಲಾಪ್ಸು. ಆಮೇಲೆ ಮೌತರ್ ಕಾಂಬಿನೇಷನ್ ಇವ್ರಿಗೆ ಒಂದು ಜೋರಾಗಿ ಕ್ಲಾಪ್ಸು. ಇಲ್ಲಿ ಬಂದಿರುವಂಥ ಮಾಸ್ಟರ್ಸ್ಗಳಿಗೆ. ನಾವು ಧ್ಯಾನಕ್ಕೆ ಬಂದು 5 ವರ್ಷ ಆಯಿತು. 5 ವರ್ಷದಿಂದ ನಾವು ಎಷ್ಟು ಲಾಭ ಪಡ್ಕೊಂಡಿವಿ ಅಂದರೆ ಒಂಥರ ಪುನರ್ಜನ್ಮನೇ ಪಡ್ಕೊಂಡಿದ್ದೀವಿ ಧ್ಯಾನದಿಂದ ಪ್ರತಿಯೊಂದು. ನಮಗೆ ಯಾವ ಥರ ಸಮಸ್ಯೆ ಇತ್ತಂದ್ರೆ ನನಗೆ ಬೆನ್ಮೂಳೆ ಸಮಸ್ಯೆ ಇತ್ತು. ಬೆನ್ಮೂಳೆ ಸಮಸ್ಯೆ ಅಂದರೆ ನಾನು ಮಾಳಿಗೆ ಮೇಲಿಂದ ಕೆಳಗಡೆ ಬಿದ್ದಿದ್ದೆ. ಕೆಳಗಡೆ ಬಿದ್ದು ಬೆನ್ಮೂಳೆ ನೆಟ್ಗಾಗಿತ್ತು. ಆಮೇಲೆ ಏನಿಲ್ಲ ಅಂದ್ರೆ ಒಂದು 20 ವರ್ಷ ಕೆಳಗಡೆ ಬಿದ್ದಿದ್ದು ವಯಸ್ಸಾಗ್ತಾ ಆಗ್ತಾ ಬ್ಲಡ್ ಎಲ್ಲ ಇದಾಗ್ತಾ ಇರುತ್ತಲ್ಲ, ಅವಾಗ ನಮಗೆ ನೋವು ಸ್ಟಾರ್ಟ್ ಆಗುತ್ತೆ. ನೋವು ಸ್ಟಾರ್ಟ್ ಆದಾಗ ಏನಾಯ್ತು, ಎಲ್ಲ ಡಾಕ್ಟರ್ಗಳ ಹತ್ರ ತೋರಿಸಿದ್ವಿ. 1-2 ತಿಂಗಳಿಗಾಗಷ್ಟು ಟ್ಯಾಬ್ಲೆಟ್ ಬರ್ಕೊಡೋದು, ಕಳಿಸ್ಬಿಡೋದು. ಆ ಥರ ಮಾಡಿದ್ರು. ತಿಂದು ಸಾಕಾಗ್ಬಿಡ್ತು. ಲಾಸ್ಟ್ MR ಸ್ಕ್ಯಾನಿಂಗ್ ಮಾಡ್ರಿ ಸರ್ ಅಂತ ನಾವೇ ಕೇಳಿದ್ವಿ. ಅವಾಗ MR ಸ್ಕ್ಯಾನಿಂಗ್ ಮಾಡಿದಾಗೆ ಬೆನ್ಮೂಳೆ ನೆಟ್ಗಾಗಿದೆಮ್ಮ, ನಿನ್ಗೆ ಎಲ್ಲಾದ್ರೂ ಬಿದ್ದಿದ್ಯಾ ಅಂತಂದ್ರೆ ಅವಾಗ ನೆನಪಾಗಿದೆ ನನಗೆ, ಮಾಳಿಗೆ ಮೇಲಿಂದ ಕೆಳಗೆ ಬಿದ್ದಿದ್ದೀನಲ್ಲ ಅಂತ. ಆ ನೆನಪಾಗಂದ್ರೆ ನನಗೆ ಫುಲ್ಲು ನೋವು. ಆದ್ರೆ ಬೆಡ್ಡಿನ ಮೇಲೆ ಮಲ್ಕೊಳಕ್ಕೂ ಆಗಲ್ಲ. ಡಾಕ್ಟರ್ ಹೇಳ್ತಿದ್ರು, ನೀನ್ ಕೆಳಗಡೆ ಮಲ್ಕೋಬೇಕು, ಬೆಡ್ಡಿನ ಮೇಲೆ ಮಲ್ಕೊಂಡ್ರೆ ನಿನ್ಗೆ ಬೆನ್ಮೂಳೆ ಒಂದಲ್ಲ ಅಂತ ಹೇಳ್ತಿದ್ರು. ಅವಾಗ ಕಾಲ್ ನಾಡಲ್ಲಿ ದಿಮ್ಮಗಳು 1-2-3 ಇಟ್ಕೊಂಡು ತಲೆ ಕೆಳಕ್ ಮಾಡ್ಕೊಂಡು ಕಾಲ್ ಮೇಲೆ ಮಾಡ್ಕೊಂಡು ಮಲ್ಕೋಬೇಕು. ಆ ತರ ಪರಿಸ್ಥಿತಿ ಇತ್ತು ನನ್ಗೆ. ನಮ್ಮ ಮನೆಯವ್ರು ಬಿಸ್ನೆಸ್ ಮಾಡಕ್ ಹೋಗ್ತಿದ್ದಾರೆ. ರಾತ್ರಿ 10 ಗಂಟೆ 11 ಗಂಟೆಗೆ ಬರ್ತಿದ್ರು. ಅವ್ರ ಮನೆಗೆ ಬಂದ್ರೆ ಅವ್ರಿಗೆ ನೆಮ್ಮದಿ ಇಲ್ಲ. ಅಳದಳದೆ ಜಾಸ್ತಿ, ನೋವು ತಟ್ಗಳಾರ್ದೆ. ಒಂಥರ ಫುಲ್ಲು ನೋವು. ಕೊಡ್ಲೆ ತಗೊಂಡು ಯಾವ ತರ ಕಡ್ದಂಗ ಆಗ್ತಾ ಇತ್ತು ಆ ತರ ನನಗೆ ನೋವು ತಟ್ಕೊಳಕ್ಕೂ ಆಗ್ತಾ ಇದ್ದಿಲ್ಲ. ಯಾಕಪ್ಪ ನನ್ಗೆ ಇಷ್ಟೆಲ್ಲ ನೋವು ಬಂತು ಅಂತ ಬಹಳ ನಾನು ಚಿಂತೆ ಮಾಡ್ತಾ ಇದ್ದೆ. ಆಮೇಲೆ ಸಿರ್ವಾರದಲ್ಲಿ ನಮ್ಮ ತಮ್ಮ ನಮ್ಮಮ್ಮ ಧ್ಯಾನ ಮಾಡ್ತಾ ಇದ್ರು. ಅವಾಗಿದ್ದು 41 ದಿನ ಬಾರಮ್ಮ ಇಲ್ಲಿ ಮನೆ ಧ್ಯಾನ ನಡೀತೈತೆ. 365 ದಿನ ಸಂಕಲ್ಪ ಧ್ಯಾನ ಅಂತ ಮಾಡಿದ್ರು ಊರಲ್ಲಿ. ಬಾರಮ್ಮ ತಲೆನೋವಿಂದ ಕ್ಯಾನ್ಸರ್ ಅವ್ರಿಗೆ ಗುಣ ಆಗುತ್ತಂತೆ, ಧ್ಯಾನ ಮಾಡ್ಬಾ ಅಂತ ಕರೆದ್ರು ಅವರು. ಆ ಕರೆದಕ್ಕೆ ನಾನೇನಂದೆ, ಎಂತೆಂಥ ಡಾಕ್ಟರ್ ಕೈಲಿ ವಾಸಿ ಮಾಡೋಕ್ಕಾಗದ್ದು, ಕಣ್ಣು ಮುಚ್ಕೊಂಡು 2 ಕೈ ಜೋಡಿಸ್ಕೊಂಡು ಧ್ಯಾನ ಮಾಡಿದ್ರೆ ಅದು ಹೆಂಗ್ ಗುಣ ಆಗುತ್ತೆ, ಯಾರಿಗೇನು ಹುಚ್ಚರ ಹೇಳ್ರಿ ಅಂತ ನಾನು ಒಂಥರ ಇದು ಮಾಡಿಬಿಟ್ಟೆ ಧ್ಯಾನದ ಬಗ್ಗೆ. ಫಸ್ಟ್ ನೆಮ್ಮಲಿಲ್ಲ ಧ್ಯಾನ ಅಂದ್ರೆ. ಆಮೇಲೆ ನಮ್ಮಮ್ಮ ಇದ್ದು, ನೀನ್ ಸಾಕಾಗ್ಬಿಟ್ಟತ್ ನಿನ್ಗೆ ಹಾಸ್ಪಿಟ್ಲಿಗೆ ಎಲ್ಲ ದುಡ್ಡು ಇಟ್ಟು ಬಂದು ಒಂದು 41 ದಿನ ಮಾಡು, ನಿಂದೆ ಗಂಟು ಹೋಗುತ್ತಾ ಅಂತ ಕರೆದ್ರು. ಆಮೇಲೆ ಬಿಡು ಕೇಳನಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಮ್ಮ ಮನೆಯವರು ಎಲ್ಲಿ ಕಳಿಸ್ತಾ ಇದ್ದಿಲ್ಲ. ಅವಾಗ ಅವ್ರಂದ್ರು ಹೋಗ್ ಒಂದು 41 ದಿನ ಅಲ್ಲ ನೀನ್ ಮಾಡ್ಬಿಡಲ್ಲ ಹೋಗಿ ಧ್ಯಾನ ಅಂತ ಹೇಳಿದ್ರು. 41 ದಿನ ಅಂತ ಹೋಗಿ ನನ್ನ ಧ್ಯಾನ, ನನಗೇನ ಒಂದು ಹೊಸ ಮನೆ ಕಟ್ಬಿಟ್ಟು ಒಂದು ಕಿರಣ ಅಂಗಡಿ ಐತೆ, ಮನೆಗೆ ಸೊಸೆ ಬಂದಿದ್ದಾಳೆ, ಹೆಂಗ್ ಬಿಟ್ಟೋಗ್ಲಿ, ಮನೆ ಹೆಂಗ್ ಬಿಟ್ಟೋಗ್ಲಿ, ಅಂಗಡಿ ಹೆಂಗ್ ಬಿಟ್ಟೋಗ್ಲಿ ಅಂತ ನಾನು ನಮ್ಮನೆಗೆಲ್ಲ ಕ್ವಶನ್ ಆಗ್ತಾ ಇದ್ದೆ. ನಮ್ಮನೆಯವ್ರಿಗೆ ಜೀವ ಇದ್ರೆ ಇಂಥವ್ ಎಷ್ಟಾದ್ರೂ ಸಂಪಾದನೆ ಮಾಡಕ್ಕಾಗತ್ತೆ, ನಿನ್ ಜೀವ ಇದ್ರೆ ಎಷ್ಟಾದ್ರೂ ಇದ್ ಮಾಡ್ಬೇಕಾಗತ್ತೆ, ಜೀವ ಹೋದ್ರೆ ಏನ್ ಮಾಡಕ್ಕಾಗಲ್ಲ, ಎಲ್ಲ ಬಿಟ್ಟು ಹೋಗ್ಬಿಡ್ತೀಯಲ್ಲ, ಮೊದ್ಲು ಹೋಗಿ ನಿನ್ ಗುಣಾಕ್ ಹೋಗ್ರಿ ಅಂತ ಹೇಳಿದ್ರು ನಮ್ಮನೆಯವ್ರಿಗೆ ಒಂದು ಧನ್ಯವಾದ, ಜೋರ ಕ್ಲಾಸ್ ಹಾಕ್ಬೇಕು ಅವ್ರಿಗೆ. ಅವ್ರು ಅವಕಾಶ ಮಾಡಿಕೊಟ್ರು ನನ್ಗೆ. ಆಮೇಲೆ ನಾನು ನಮ್ಮ ತವ್ರ ಮನೆಗೆ ಬಂದೆ ಸಿರ್ವಾರಕ್ಕೆ ಬಂದ್ಬಿಟ್ಟು 41 ದಿನ ಸಂಕಲ್ಪ ಧ್ಯಾನ ಅಂತ ಹೇಳ್ಬಿಟ್ಟು ಮನೆ ಧ್ಯಾನ ಮಾಡ್ತಾ ಇದ್ರು. ಅವಾಗ ಅದ್ರೊಳಗೆ ಕುತ್ಕೊಂಡು 100 ಜನ ಬರ್ತಾ ಇದ್ರು ಅಲ್ಲಿ ಮನೆ ಧ್ಯಾನಕ್ಕೆ. ಸಣ್ಣದೇ ಮನೆ ಆದ್ರೂ ಒಂದು 100 ಜನ ಸೇರ್ತಾ ಇದ್ರು, ಕೂಡಕ್ ಜಗ್ಗವಿದ್ದಿಲ್ಲ. ಆ ತರದಲ್ಲಿ ನಾನು ಧ್ಯಾನಕ್ಕೆ ಕುತ್ಕೊಂಡಿನಿ. ಧ್ಯಾನಕ್ಕೆ ಕುತ್ಕೊಂಡ್ರೆ ಒಂಥರ ಫುಲ್ಲು ಕಣ್ಣಲ್ಲಿ ನೀರು ಇಳಿಯಕ್ ಸ್ಟಾರ್ಟ್ ಆಗ್ಬಿಡ್ತು, ನೋವು ಸ್ಟಾರ್ಟ್ ಆಗ್ಬಿಡ್ತು. ನನಗೆ ತಟ್ಕೊಳಕ್ಕೂ ಆಗ್ಲಿಲ್ಲ. ನಾನು ಯಾಕನ್ನ ಬಂದೆಲ್ಲಪ್ಪ, ಸುಮ್ಮನೆ ಬಂದೆ, ನಾನು ಸತ್ರ ಸಾಯ್ತಿದ್ದೆ, ಇರ್ತಿದ್ದೆಲ್ಲ ಅಂತ ನಾನು ಭಾಳ ಆಳ್ತಾ ಇದ್ದೆ. ಅವಾಗ ಸಿರ್ವಾರ್ ಶಿವಕುಮಾರ್ ಸರ್ ಅಂತ, ಏನಮ್ಮ ನಿನ್ಗೆ ಏನಾಗುತ್ತೆ ಅಂತ ಅವ್ರು ಸಾರ್ ಕೇಳಿದ್ರು. ಸರ್ ನನ್ನ ಕೈಲಿ ತಟ್ಕೊಳಕ್ಕೂ ಆಗಲ್ಲ, ನಾನು ಹೋಗ್ಬಿಡ್ತೀನಿ ನಮ್ಮೂರ್ಗೆ ಅಂತಂದ್ರೆ, ಸದಾನಂದ ಪಿರಮಿಡ್ ಅಂತ ಇದೆ ವಾಸ್ಪುರ್ ಲೇಔಟ್ ಅಲ್ಲಿ ಬಳ್ಳಾರಿಯಲ್ಲಿ, ಅಲ್ಲಿ ಹೋಗಿ ನೀನ್ 41 ಡೇಸ್ ನೀನ್ ಧ್ಯಾನ ಮಾಡು, ನಿನ್ ಗುಣ ಆಗುತ್ತೆ ಅಂತ ಹೇಳಿದ್ರೆ ಆಯ್ತೋಳು ಸರ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಬೆಳಗ್ಗೆ 10 ಗಂಟೆಗೆ ಹೋದ್ರೆ 12 ಗಂಟೆವರೆಗೆ ಧ್ಯಾನ ಮಾಡ್ತಿದ್ವಿ. 2 ತಾಸು ಮಾಡ್ತಾ ಇದ್ವಿ. ಅಲ್ಲಿ ಸದಾನಂದ ಪಿರಮಿಡ್ ಅಲ್ಲಿ ಅಂದ್ರೆ 3 ಪಟ್ಟು ಪಿರಮಿಡ್ ಅಲ್ಲಿ ಧ್ಯಾನ ಮಾಡಿದ್ರೆ 3 ಪಟ್ಟು ಎನರ್ಜಿ ಇರ್ತತೆ. ನಾವು ಮನೇಲಿ ಮಾಡಿದ್ರೆ 1 ಪಟ್ಟು ಎನರ್ಜಿ ಇರುತ್ತೆ. ಅದಕ್ಕೋಸ್ಕರ ನನಗೆ ಅಲ್ಲಿ ಹೋದ್ರೆ ನೋವೇನೆ ಕಾಣಿಸ್ತಾ ಇದ್ದಿಲ್ಲ. ಇಲ್ಲಿ ಮನೆ ಧ್ಯಾನ ಮಾಡಿದ್ರೆ ಫುಲ್ಲು ನೋವು ಸ್ಟಾರ್ಟ್ ಆಗ್ತದೆ. ಇದ್ಯಾಕೆ ಈ ತರ ಆಗುತ್ತೆ ನನಗೆ ಅಂತ ನಾನು ಕ್ವಶನ್ ಹಾಕೊಂಡಾಗೆ ಮತ್ತೆ ಇನ್ನೊಂದು 11 ದಿನಕ್ಕೆ ಅನ್ನಪೂರ್ಣ ಮೇಡಮ್ ಅಂತ ಮೈಸೂರು KR ಪೇಟಲ್ಲಿ ಧ್ಯಾನ ಪ್ರಚಾರ ಇಲ್ಲ, ಅಲ್ಲೆಲ್ಲ ಪಿರಮಿಡ್ ಕಡಿಸ್ಬೇಕಂತ ವ್ಯವಸ್ಥೆ ಮಾಡಿದ್ದಾರೆ, ಬರ್ತ್ರ ಅಂತ ಕರೆಯಕ್ ಬಂದ್ರು. ನಾವು ಅಲ್ಲಿ ಹೋದ್ವಿ. ಆಮೇಲೆ ನನಗೆ ಅಷ್ಟು ಬಸ್ಸಲ್ಲಿ ಕೂಡ ಒಂದ್ ಚೊಂಬ್ ನೀರ್ ಎತ್ಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಡಾಕ್ಟ್ರು. ಏನ್ ಕೆಲಸ ಮಾಡಕ್ಕೂ ಆಗಂಗಿಲ್ಲ, ಮತ್ ಬಸ್ಸಲ್ಲಿ ಜರ್ನಿ ಮಾಡಕ್ ಆಗಂಗಿಲ್ಲ, ಹೆಂಗ್ ಹೋಗ್ತಾ ಇದೀಯ ಅಂತ ನಮ್ಮನೆಯವ್ರು ಎಲ್ಲ ಕ್ವಶನ್ ಹಾಕಿದ್ರು. ಇಲ್ಲ ನಾನು ಹೋಗ್ತಾ ಇದೀನಿ ಅಂತ ಹೇಳಿ ನಾನು ಹೋದೆ. ಅಲ್ಲಿಗೆ ಹೋಗ್ಬಿಟ್ಟು ನನ್ಗೇನೋ ಎಲ್ಲ ಮಾಸ್ಟರ್ಗಳು ಒಂದು 6 ಜನ ಓದಿ ನಾವು ಬಳ್ಳಾರ್ಲಿಂದ
ಹೋದ ತಕ್ಷಣ ನನಗೆ ಎಲ್ಲ ಧ್ಯಾನಕ್ಕೆ ಕೂಡಿಸಿದ್ರು. ಧ್ಯಾನಕ್ಕೆ ಕೂಡಿಸ್ಬಿಟ್ಟು ನನಗೆ ಜರ್ನಿ ಮಾಡಿ ಸಾಕಾದಂಗೆ ಆಗ್ಬಿಟ್ಟು ಮಲಿಕೆಣಕತ್ತಿದ್ದೆ. ಆದ್ರೆ ಲಕ್ಷ್ಮಿ ಮೇಡಮ್ ಬಂದ್ರು ಚಳ್ಳಕೆರೆಯಿಂದ. ಅವರು ಏನಮ್ಮ ಏನಾಗಿದೆ, ನೀನ್ ಹಿಂಗ್ ಮಲ್ಕೊಂತದ್ದು, ಎಲ್ಲ ವಾಶ್ರೂಮ್ ಕೂಡ ಹೋಗ್ತಾ ಇಲ್ಲ ಅಂತ ಕೇಳಿದ್ರೆ ಇಲ್ಲ ಮೇಡಮ್ ನನಗೆ ಬೆಣ್ಮುಳೆ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ನಾನು ತಟ್ಕೊಳಕ್ಕೂ ಆಗಲ್ಲ, ನನಗೆ ಮಲ್ಕೊಳಕ್ ಬಿಡ್ರಿ ಅಂತ ಕೇಳಿದೆ. ಕೇಳಿದ್ರೆ ಇಲ್ಲಮ್ಮ ನಿನಗೆ ಕೌನ್ಸಿಲಿಂಗ್ ಮಾಡ್ತೀನಿ ಕೂಡ್ರಿ ಅಂತ ಅಂದ್ಲು. ನಾನು ಆ ಮೇಡಮ್ ಬೈದ್ಬಿಟ್ಟೆ, ಎಂತೆಂತ ಡಾಕ್ಟರ್ ಕೈಲೇ ವಾಸಿ ಮಾಡಕ್ಕಾಗ್ಲಿಲ್ಲ, ನೀನೇನ್ ಮಾಡ್ತಾ ಇದೀಯ ಅಂತ ಆ ಮೇಡಮ್ಗೆ ಅಂದೆ. ಆ ಮೇಡಮ್ ನೊಕ್ಕರು, ಒಂದು 80 ವರ್ಷ ಇರ್ಬೋದು ಚಳ್ಳಕೆರೆ ಲಕ್ಷ್ಮಿ ಮೇಡಮ್ಗೆ. ಇಲ್ಲ ನಿನ್ಗೆ ಏನ್ ಆರಾಮಾಗ್ತೀಯ ಹೋಗೋ ತಟ್ಟಿಗೆ, ಆ ತರ ಇಟ್ಕೋ ಅಂತ ಹೇಳಿದ್ರು. ಇಲ್ಲ ಮೇಡಮ್ ಯಾರ ಕೈಯಿಂದ ವಾಶಿ ಮಾಡಕ್ಕಾಗಲ್ಲ, ನನಗೆ ಆ ತರ ಪ್ರಾಬ್ಲಮ್ ಇದೆ ಅಂತಂದೆ. ಇಲ್ಲ ಒಂದ್ 5 ನಿಮಿಷನ ಕುತ್ಕೋ ಅಂತಂದ್ರು. ಒಂದ್ 5 ನಿಮಿಷ ಕುತ್ಕೊಂಡೆ. ಅವ್ರು ಏನೇ ಕೌನ್ಸಿಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನಗೆ ನೋವು ಜಾಸ್ತಿ ಆಗ್ಬಿಡ್ತು, ತಟ್ಕೊಳಕ್ಕೂ ಆಗ್ಲಿಲ್ಲ. ಮೇಡಮ್ ನಿಮಗೆ ಕೈ ಮುಗಿತೀನಿ, ನನಗೆ ಮಲ್ಕೊಳಕ್ ಬಿಡ್ರಿ ಅಂತಂದೆ. ಆಯ್ತು ಬಿಡ್ರಿ, ನೀವು ಬೆಳಗ್ಗೆ ಒಂದು 25 ಜನಕ್ಕೆ ಧ್ಯಾನ ಪ್ರಚಾರ ಮಾಡಿಬಿಟ್ಟು ಸೇರಿಸ್ಬಿಟ್ಟು 25 ಜನದಾಗೆ ನೀನು ಕೌನ್ಸಿಲಿಂಗ್ ಮಾಡ್ತೀನಿ, ಗುಣ ಆಗುತ್ತೆ ಅಂತಂದ್ಲು. ಆಯ್ತು ಬಿಡ್ರಿ ಮೇಡಮ್, ನೀನು ಕೌನ್ಸಿಲಿಂಗ್ ಮಾಡಿದ್ರೆ ನನ್ ಗುಣ ಆಗೋದಿದ್ರೆ ಆಗ್ತತೆ, ಇಲ್ಲಂದ್ರೆ ಇಲ್ಲ ಅಂತ ಅಂದ್ಕೊಂಡು ಅವಾಗ ನಾನು ಏನ್ ಮಾಡಿದೆ, ಆಯ್ತಂತೇಳಿ ಮನೆ ತಿರ್ಗಾ ಬೆಳಗ್ಗೆ ಹೋಗ್ಬಿಟ್ಟು ಮನೆ ಧ್ಯಾನ ಪ್ರಚಾರ ಮಾಡಿದ್ವಿ. ಆ 3ನೇ ದಿನದಾಗೆ ಎಲ್ಲ ಒಂದು 25 ಜನ ಸೇರಿಸಿದ್ವಿ ಕೇರ್ಪೇಟೆ ಪ್ರಚಾರ ಮಾಡಿಬಿಟ್ಟು, ಎಲ್ಲ ಧ್ಯಾನಕ್ಕೆ ಕೂಡಿಸ್ಬಿಟ್ಟು ಆ ಗ್ರೂಪ್ ಮೆಡಿಟೇಷನ್ ಅಂತ ಇರುತ್ತಲ್ಲ ಅದ್ರೊಳಗೆ ಕೌನ್ಸಿಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲ ಆ ಮೇಡಮ್. ಕೌನ್ಸಿಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನನ್ಗೇನಾಯ್ತು, ಆ ಮೇಡಮ್ ಹೇಳಿದ್ಲು ಚೇರ್ ಮೇಲೆ ಕೂಡ್ಬಾ ಪಾರ್ವತಿ ಅಂತ ಕರೆದ್ರು ಅವರು. ಇಲ್ಲ ಮೇಡಮ್ ಎಲ್ಲ ಏಜ್ ಆದಿರಿದ್ದಾರೆ, ಅವ್ರಿಗೆ ಚೇರ್ ಕೊಡ್ರಿ, ನಾನು ಕೆಳಗೆ ಕೂಡ್ತೀನಿ ಅಂತ ನಾನು ಕೆಳಗೆ ಕುತ್ಕೊಂಡ ತಕ್ಷಣ ನನಗೆ ನಿಜವಲ್ಲೂ ಗೋಡಿಗೆ ಆನ್ಕಂಡು ಕೂಡ್ತಿದ್ದೆ. ನಾನು ಗೋಡಿಗೆ ಆನ್ಕಂಡು ಕೂಡೋಳು ಅವರು ನರನಾಡಿಗಳು ಡಾಕ್ಟರ್ಗಳೆಲ್ಲ ಧ್ಯಾನದಲ್ಲೇ ಕರೆಸ್ತಿದ್ದಾರೆ. ಕಣ್ ಮುಚ್ಕೊಂಡು ನರನಾಡಿಗಳು ಡಾಕ್ಟರ್ಗಳು ಕರ್ಸಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಆ ಮೇಡಮ್ ಹೇಳಿದ್ರು, ಬಹಳ ನೋವಾಗುತ್ತೆ, ನಿನ್ ಕಣ್ ತೆಗಿಯಂಗಿಲ್ಲ, ಮತ್ತೆ ದೊಡ್ಡೋಯ್ ಬಿಡ್ಬೇಕು ಅನ್ಸತ್ ನೋಡು, ಆ ತರ ನಿನ್ಗೆ ಎಷ್ಟು ನೋವಾಗುತ್ತೆ ಇವತ್ತೇ ಅನ್ಭವಿಸ್ಬಿಡು ನೀನು ಅಂತ ಅಂದ್ರು. ಆಯ್ತು ಬಿಡು ಮೇಡಮ್ ಅಂತ ಹೇಳ್ಬಿಟ್ಟು ಹಂಗೆ ನಾನು ಧ್ಯಾನಕ್ಕೆ ಕುತ್ಕೊಂಡಾಗೆ ಪ್ರತಿ ಒಂದು ನರನಾಡಿಗಳ ಡಾಕ್ಟರ್ಗಳೆಲ್ಲ ಕರೆಸಿದ್ರು. ನನಗೆ ಕಣ್ಣೀರ್ ಸ್ಟಾಪೇ ಇಲ್ಲ. ಸಿಂಕ್ ನಲ್ಲಿ ಯಾವ ತರ ನಾವು ಇದ್ ಮಾಡಿರ್ತು ಆ ತರ ಕಣ್ಣೀರ್ ಅರೆ ಕತ್ಬಿಟ್ಟು ಎಲ್ಲ ಬೆವರು ಉಟ್ಬಿಟ್ಟೆ. ಆಮೇಲೆ ಹಿಂಗ್ ಗೋಡಿ ಆನ್ಕೆಂಡವಳು ನಾನು ಮುಂದಕ್ಕೆ ಬಂದು ನೆಟ್ಟಿಗೆ ಕುತ್ಕೊಂಡ್ಬಿಟ್ಟೆ. ಆನ್ಕೆಂಡ್ ಕುತ್ಕೊಂಡಿದ್ದೆಲ್ಲ ನಾನು ನೆಟ್ಟಿಗೆ ಕುತ್ಕೊಂಡೆ ಆ ಮೇಡಮ್ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ. ಆ ತರ ಇದಾದಾಗೆ ಅವಾಗ ಏನಾಯ್ತು, ಆ ಮೇಡಮ್ ಎಲ್ಲ ಹೀಲಿಂಗ್ ಮಾಡ್ಕೊಂತ ಸ್ಟಾರ್ಟ್ ಮಾಡಿದ್ಲು. ಸ್ಟಾರ್ಟ್ ಮಾಡಂದೇಳ ಆ ಮೇಡಮ್ ಏನಂದ್ಲು, ಇಲ್ಲ ಮೇಡಮ್ ನಿನಗೆ ಜಾಸ್ತಿ ನೋವು ಇದೆ ಪಾರ್ವತಿ, ಎಲ್ಲ ಹೀಲಿಂಗ್ ಆಗ್ತಿದೆ, ಹಾಸ್ಟೆಲ್ ಮಾಸ್ಟರ್ ಬಂದು ಎಲ್ಲ ಹೀಲಿಂಗ್ ಮಾಡಕತ್ತಿದ್ದಾರೆ, ಅದು ನಿಧಾನವಾಗಿ ಹೀಲಿಂಗ್ ಆಗ್ತಾನೆ ಇದೆ, ನೀನು ಕಣ್ ತೆಗಿಬಾರ್ದು ಅಂದ್ರು. ನನಗೆ ಒಡ್ಡೆ ಬಿಡ್ಲೇನ ಅನ್ಸ್ಬಿಟ್ಟೆ, ಅಷ್ಟು ನೋವಾಗಿತ್ತು. ಆದ್ರೂ ಈ ಧ್ಯಾನದಲ್ಲಿ ಹಾಸ್ಟೆಲ್ ಮಾಸ್ಟರ್ಸ್ಗಳು ಬಂದು ನನಗೆ ಧ್ಯಾನದೊಳಗೆ ಹೀಲಿಂಗ್ ಆಯ್ತು. ಹೀಲಿಂಗ್ ಅಂದ್ರೆ ನನಗೆ 3 ಆಪರೇಷನ್ ಆಗಿದೆ, ಒಂದು ಅಪೆಂಡಿಕ್ಸ್ ಆಗಿದೆ, ಒಂದು ಆರ್ಟ್ ಆಪರೇಷನ್ ಆಗಿದೆ, ಆಮೇಲೆ ಒಂದು ಫ್ಯಾಮಿಲಿ ಆಪರೇಷನ್ ಆಗಿದೆ. ಆಪರೇಷನ್ ಒಳಗಡೆ ಯಾವ ತರ ನಡೀತಂತ ಗೊತ್ತಾಗುತ್ತಲ್ಲ, ಅದೇ ತರ ನನಗೆ ನಡೆಯಕ್ ಸ್ಟಾರ್ಟ್ ಆಯ್ತು. ಅವಾಗ ಎಲ್ಲ ಕಾಲುಗಳೆಲ್ಲ ಜೋಮ್ ಬಂದ್ಬಿಟ್ವು, ಆಮೇಲೆ ಮರ್ಗೊಂಡದಂಗ ಆದ್ವು, ಎಲ್ಲ ಎಷ್ಟು ನೋವು ಅಂದ್ರೆ ಅಷ್ಟು ನೋವು ತಿಂದೆ. ಅವಾಗ ಆ ಮೇಡಮ್ ಹೇಳಿದ್ರು, ಮತ್ತೆ ರೇಜರ್ ತಗೊಂಡು ನಂದು ಇದು ಬೆಣ್ಮುಳೆ ನೆಟ್ಗಾಗಿದೆಲ್ಲ ಅಲ್ಲೆಲ್ಲ ಸೀಳಿದಂಗ ಆಗೋದು, ಮತ್ತೆ ಅದು ಜೋಡಿಸ್ಬಿಟ್ಟು ಹೊಲಿಗೆ ಹಾಕಿದಂಗ ಆಗೋದು, ಆ ತರ ಎಲ್ಲ ನನಗೆ ಕಾಣಿಸಕ್ ಸ್ಟಾರ್ಟ್ ಆಯ್ತು. ಇದೇನಪ್ಪ ಧ್ಯಾನದೊಳಗೆ ಇಷ್ಟೆಲ್ಲ ನೋವುಗಳು ಆಗ್ತಿದಾವಲ್ಲ ನನಗೆ ಅಂತ ಅಂದ್ಕೊಂಡೆ. ಆ ಮೇಡಮ್ ಇಲ್ಲ, ನಿನಗೆ ಹಾಸ್ಟೆಲ್ ಮಾಸ್ಟರ್ ಬಂದು ಆಪರೇಷನ್ ಮಾಡ್ತಿದ್ದಾರೆ, ನಿನ್ಗೆಲ್ಲ ಹೀಲಿಂಗ್ ಆಗ್ತಾ ಇದೆ, ನಿನ್ ಕಣ್ಣು ತೆಗಿಬಾರ್ದು, ನೀನ್ ಹಂಗೆ ಮುಚ್ಕೋಬೇಕು ಅಂತ ಹೇಳಿದ್ರು. ಹೇಳಿದ ತಕ್ಷಣ ನನಗೆ ಧ್ಯಾನದೊಳಗಡೆ ಹಾಸ್ಟೆಲ್ ಆಪರೇಷನ್ ಆಯ್ತು. ಆ ಮೇಡಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ಅವ್ರಿಗೆ ಒಂದು ಜೋರೆ ಚಪ್ಪಾಳೆ. ಲಕ್ಷ್ಮಿ ಮೇಡಮ್ಗೆ, ಚಳ್ಳಕೆರೆ ಲಕ್ಷ್ಮಿ ಮೇಡಮ್ಗೆ ಥ್ಯಾಂಕ್ ಯು ಮೇಡಮ್. ಸಮಯ ಆಯ್ತು ಅಂತ ಇನ್ನೂ ಟೈಮ್ ಕೊಡ್ತಾ ಇಲ್ಲ, ಸಮಯ ಆಯ್ತು ಅಂತ ಹೇಳ್ತಿದ್ದಾರೆ. Thank you.